ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 2026 ಜನವರಿಯಲ್ಲಿ ಕನ್ಯಾ ರಾಶಿಯವರ ಶುಭ ಅಶುಭ ಫಲಗಳು ಹೇಗಿವೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಗೆ ಅಧಿಪತಿ ಬುಧ. ಕನ್ಯಾ ರಾಶಿಯಲ್ಲಿ ಉತ್ತರ ನಕ್ಷತ್ರದ 2, 3, 4ನೇ ಪಾದಗಳು, ಹಸ್ತ ನಕ್ಷತ್ರದ 1, 2, 3, 4ನೇ ಪಾದಗಳು ಮತ್ತು ಚಿತ್ತಾ ನಕ್ಷತ್ರದ 1 ಮತ್ತು 2ನೇ ಪಾದಗಳು, ಒಟ್ಟು 9 ನಕ್ಷತ್ರ ಪಾದಗಳಿರುತ್ತವೆ. ಈಗ ತಿಳಿಸುವಂತಹ ಈ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಕನ್ಯಾ ರಾಶಿಯವರ ಫಲಗಳಲ್ಲಿ ವ್ಯಾಪಾರ, ಉದ್ಯೋಗ, ಆರ್ಥಿಕ ಸ್ಥಿತಿ, ಆರೋಗ್ಯ ಮತ್ತು ಕುಟುಂಬ ವಿಚಾರಗಳ ಸಂಪೂರ್ಣ ಫಲಗಳನ್ನು ತಿಳಿದುಕೊಳ್ಳಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ತಾವು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಜೊತೆಯಲ್ಲಿ ಆಲ್ ಎಂಬುದನ್ನು ಕ್ಲಿಕ್ ಮಾಡಿಕೊಳ್ಳಿ. ಈ ಜನವರಿಯಲ್ಲಿ ಮುಖ್ಯವಾಗಿ 4 ಗ್ರಹಗಳು ಬದಲಾಗಲಿವೆ. ಸೊ ಇದರಿಂದ ಮುಖ್ಯವಾಗಿ ಪಾಸಿಟಿವ್ ಫಲಗಳಿಗೆ ದಾರಿಯಾಗುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಜನವರಿಯಲ್ಲಿ ಕನ್ಯಾ ರಾಶಿಯವರಿಗೆ ಶ್ರದ್ಧೆ ಬಹಳ ಮುಖ್ಯ. ಯಾವುದೇ ಕಾರ್ಯದಲ್ಲಿಯೂ ಸಹ ಹೆಚ್ಚಿನ ಒಂದು ಫೋಕಸ್ ನೀಡುವುದು ಸಹ ಬಹಳಷ್ಟು ಅಗತ್ಯವಿದೆ ಅಂತ ಹೇಳ್ಬೋದು. ಯಾವ್ಯಾವ ಗ್ರಹಗಳು ಬದಲಾಗಲಿವೆ ಅಂದರೆ, ಆಲ್ರೆಡಿ ಈಗ 4ನೇ ಸ್ಥಾನದಲ್ಲಿ ರವಿ, ಬುಧ, ಶುಕ್ರ ಮತ್ತು ಕುಜ ಇದ್ದಾರೆ. ಜನವರಿ 13ರಂದು ಈ ಶುಕ್ರ ಗ್ರಹವು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತದೆ. 14ರಂದು ರವಿಯೂ ಸಹ ಮಕರ ರಾಶಿಗೆ ಬರಲಿದ್ದಾರೆ. ಹಾಗೆ 17ರಂದು ಬುಧ ಮತ್ತು ಕುಜನು 16ರಂದು ಮಕರ ರಾಶಿಯನ್ನು ಪ್ರವೇಶವನ್ನು ಮಾಡ್ತವೆ. ಸೊ ಇವೆಲ್ಲವೂ ಸಹ ಒಂದು ಕೇಂದ್ರವನ್ನು ಬಿಟ್ಟು ಕೋನ ಅಂದರೆ ದೊಡ್ಡ ಗ್ರಹಗಳು, ಶುಭ ಗ್ರಹಗಳು ಇವೆಲ್ಲವೂ ಸಹ ಕೇಂದ್ರ ಕೋನದಲ್ಲಿ ಇರಲಿದ್ದಾರೆ. ಸಹಜವಾಗಿ ಬುಧ ಮತ್ತು ಕುಜ ಜೊತೆಯಲ್ಲಿರೋದನ್ನು ನಾವು ಲಕ್ಷ್ಮೀನಾರಾಯಣ ಯೋಗವೆಂದು ಹೇಳ್ತೇವೆ. ಕೋನದಲ್ಲಿದ್ದಾವೆ. ಸೊ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಒಂದು ಕ್ರಿಯೇಟಿವಿಟಿ ಮತ್ತು ಒಳ್ಳೆಯ ವಿದ್ಯೆ ಇವೆಲ್ಲವೂ ಸಹ ಶುಭ ಫಲಗಳಾಗಿರುತ್ತವೆ. ಇವುಗಳಿಂದ ನಿಮ್ಮ ಮೇಧಸ್ಸು, ಬುದ್ಧಿವಂತಿಕೆಯಿಂದ ನಿಮ್ಮ ಕಾರ್ಯಗಳಲ್ಲಿ ಯಶಸ್ವಿಯಾಗಲು ಅದ್ಭುತವಾದಂತಹ ಗ್ರಹಸ್ಥಿತಿ ಇದು ಅಂತ ಹೇಳ್ಬೋದು. ಈ ಗುರುಗ್ರಹವು ದಶಮ ಸ್ಥಾನದಲ್ಲಿರೋದ್ರಿಂದ ನಿಮ್ಮಲ್ಲಿ ವಿದ್ಯೆ, ಜ್ಞಾನ ಮತ್ತು ಆಲೋಚನಾ ಶಕ್ತಿಯೂ ಸಹ ಬಲಪಡ್ತದೆ. ಸೊ ನೀವು ಮಾಡ್ತಕ್ಕಂತಹ ಉದ್ಯೋಗದಲ್ಲಿಯೂ ಸಹ ಒಳ್ಳೆಯ ಒಂದು ಡೆವಲಪ್ಮೆಂಟನ್ನು ಕಾಣ್ಬೋದು. ಹಣಕಾಸಿನ ವಿಚಾರವನ್ನು ಗಮನಿಸೋದಾದರೆ ಈ ತಿಂಗಳಲ್ಲಿ ಧನ ಸಂಪಾದನೆ ಏನೋ ಇರುತ್ತದೆ, ಆದರೆ ಖರ್ಚುಗಳು ಸಹ ಗಣನೀಯವಾಗಿ ಕಾಣಬಹುದು. ಸೊ ಯಾವುದಾದ್ರೂ ಒಂದು ಹೂಡಿಕೆಯನ್ನು ಮಾಡೋದಾಗಲಿ ಅಥವಾ ಯಾವುದಾದರೂ ಇನ್ವೆಸ್ಟ್ ಮಾಡುವ ಮೊದಲು ಎಮೋಷನ್ಗಿಂತಲೂ ವಾಸ್ತವಿಕವಾಗಿ ಆಲೋಚಿಸಿ, ಪರಿಶೀಲಿಸಿ ನಿರ್ಧರಿಸುವುದು ಸೂಕ್ತ. ಯಾರೋ ಹೇಳಿದ್ದಾರೆ, ಏನೋ ಒಂದು ಲಾಭ ಬರ್ತದೆ ಎಂದು ಭಾವಿಸದೆ ತಾವು ಸ್ವತಃ ಪರಿಶೀಲಿಸಿದ ನಂತರವೇ ನಿರ್ಣಯವನ್ನು ತೆಗೆದುಕೊಳ್ಳತಕ್ಕಂತಹದ್ದು ಉತ್ತಮ. ನೀವು ಊಹಿಸದೇ ಇರುವಂತಹ ಪ್ರಯಾಣಗಳಿರಬಹುದು ಅಥವಾ ಕುಟುಂಬ ಅವಸರಗಳಿಗಾಗಿ ವ್ಯಯ ಅಂದರೆ ಖರ್ಚನ್ನು ಮಾಡಬೇಕಾದಂತಹ ಸಮಯವೂ ಸಹ ಬರಬಹುದು. ಸೊ ಹೀಗೆ ಹಬ್ಬಗಳು ಸಹ ಬರ್ತಿವೆ, ದೂರ ಪ್ರಾಂತ್ಯಗಳಿಗೆ ಪ್ರಯಾಣ ಮಾಡುವುದು, ಇವುಗಳಿಂದಲೂ ಸಹ ಸ್ವಲ್ಪ ಮಟ್ಟಿನ ಖರ್ಚುಗಳನ್ನು ಕಾಣಬಹುದು. ಇನ್ನು ಈ ಜನವರಿಯಲ್ಲಿ ಕನ್ಯಾ ರಾಶಿಯವರ ಕುಟುಂಬ ಸಂಬಂಧ ಬಾಂಧವ್ಯಗಳು ಹೇಗಿವೆ ಅಂದರೆ, ಈ ಫ್ಯಾಮಿಲಿ ಮತ್ತು ರಿಲೇಷನ್ಶಿಪ್ ಬಗ್ಗೆ ಅಂದರೆ ಕುಟುಂಬ ಸದಸ್ಯರ ನಡುವೆ ಚರ್ಚೆಗಳು ಸಹ ನಡೆಯುತ್ತವೆ. ವಾದ ವಿವಾದಗಳು, ಸಣ್ಣ ಪುಟ್ಟ ವಿಷಯಗಳಲ್ಲಿ ವಾಗ್ವಾದಗಳಿಂದ ದೂರವಿರುವುದು ಬೆಸ್ಟು. ನಿಮ್ಮ ತಾಳ್ಮೆ, ನಿಮ್ಮ ಒಳ್ಳೆಯತನ ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಯಾಗಿಸುವಂತಹ ಸಾಧ್ಯತೆಗಳಿರುತ್ತವೆ. ದಯೆ, ಶಾಂತ ರೀತಿಯಿಂದ ನಡೆಯುವುದು ಉತ್ತಮ. ಹಿರಿಯರ, ತಂದೆ ತಾಯಿಯಂದಿರ ಒಂದು ಬ್ಲೆಸ್ಸಿಂಗ್ಸ್ ಸಹ ಈ ಸಮಯದಲ್ಲಿ ನಿಮಗೆ ಲಭಿಸುತ್ತೆ ಅಂತ ಹೇಳ್ಬೋದು. 9ನೇ ಸ್ಥಾನಾಧಿಪತಿ ಶುಕ್ರನು 4 ಮತ್ತು 5ನೇ ಸ್ಥಾನದಲ್ಲಿ ಇರ್ತಾರೆ. ಸೊ ಪ್ರೇಮ ಪ್ರೀತಿ ವಿಚಾರಗಳೆಂದರೆ ಮುಖ್ಯವಾಗಿ ಈ ಜನವರಿ 10ರವರೆಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಕಾಣಬಹುದು. ಆದರೆ ಜನವರಿ 17ರ ನಂತರ ಈ ನಿಮ್ಮ ಭಿನ್ನಾಭಿಪ್ರಾಯಗಳೆಲ್ಲವೂ ಸಹ ದೂರವಾಗುತ್ತವೆ. ಶುಕ್ರನು ಸಹಜವಾಗಿ ಪ್ರೀತಿಕಾರಕನಾಗಿರ್ತಾನೆ, 5ನೇ ಸ್ಥಾನಕ್ಕೆ ಬರಲಿದ್ದಾರೆ. ನಿಮ್ಮ
ಈ ಒಂದು ಬಂಧ ಸಂಬಂಧಗಳು ಇನ್ನಷ್ಟು ಬಲಪಡುತ್ತವೆ ಅಂತ ಹೇಳ್ಬೋದು. ವಿವಾಹಕ್ಕೆ ಅನುಕೂಲವಾದಂತಹ ಸಮಯ ಅಂದರೆ ಈ ಕನ್ಯಾ ರಾಶಿಯವರ ವಿವಾಹಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ, ಕನ್ಯಾ ರಾಶಿಯವರ ಯುವಕ ಯುವತಿಯರಿಗೆ ವಿವಾಹಕ್ಕೆ ಅನುಕೂಲವಾದಂತಹ ಸಮಯ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಮುಹೂರ್ತಗಳು ಇಲ್ಲದೆ ಹೋದರೂ ಸಹ ಅಟ್ಲೀಸ್ಟ್ ವಿವಾಹ ಸಂಬಂಧಗಳು, ಹಾಗೆ ಈ ಒಂದು ವಿವಾಹ ದಿನಾಂಕಗಳನ್ನು ನಿಶ್ಚಯಿಸುವುದು, ಈ ರೀತಿ ಕಾರ್ಯಗಳು ನಡೀತಕ್ಕಂತಹ ಅವಕಾಶಗಳು ಕಾಣ್ತೀವಿ. ಕನ್ಯಾ ರಾಶಿಯವರಿಗೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಹೆಚ್ಚಿನ ವಿವಾಹ ಯೋಗ ಕೂಡಿ ಬರ್ತದೆ. ಇನ್ನು ಮಹಿಳೆಯರ ವಿಚಾರದಲ್ಲಿ ಯಾರಾದರೆ ಈ ಸಂತಾನವನ್ನು ಬಯಸ್ತಾ ಇರ್ತಾರೆ, ಇದು ಶುಭ ಸಮಯ. ಸೊ ಸಂತಾನ ಕೋರುವವರಿಗೆ ಇದು ಬೆಸ್ಟ್ ಟೈಮ್ ಅಂತ ಹೇಳಬಹುದು. ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇರ್ತಕ್ಕಂತಹ ಮಹಿಳೆಯರು ಯೋಗವನ್ನು ಮಾಡಿ, ಧ್ಯಾನ ಮಾಡಿ, ಹಾಗೆ ಕ್ವಾಲಿಟಿ ಫುಡ್ಡು ಅಂದರೆ ಒಂದು ಪ್ರೋಟೀನ್ ಯುಕ್ತ ಆಹಾರ ಸೇವಿಸುವುದು ಬಹಳ ಉತ್ತಮ. ಇನ್ನು ಉದ್ಯೋಗ ವಿಚಾರವೆಂದರೆ, ಉದ್ಯೋಗಿಯಲ್ಲಿರ್ತಕ್ಕಂತಹ ಅಂದರೆ ಯಾರಾದರೆ ಉದ್ಯೋಗದಲ್ಲಿದ್ದಾರೆ ಇವರು ಒಂದು ಯಾವುದಾದ್ರೂ ಒಂದು ಹೊಸ ಪ್ರಾಜೆಕ್ಟ್ಗಳು, ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾರೆ. ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗುತ್ತೆ. ಹೊಸ ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ರಾಹು 6ನೇ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಕಠಿಣವಾದಂತಹ ಕೆಲಸಗಳನ್ನು ಸಹ ತೆಗೆದುಕೊಳ್ಬೇಕಾಗತ್ತೆ. ಆದರೂ ಸಹ ಎಂತಹ ಕಠಿಣವಾದ ಸಮಸ್ಯೆ ಅಥವಾ ಕಠಿಣವಾದಂತಹ ಕೆಲಸಗಳನ್ನು ಸಹ ತಾವು ಸುಲಭವಾಗಿ ಮಾಡಿ ಮುಗಿಸ್ತೀರಿ. ಇನ್ನು ವಿದ್ಯಾರ್ಥಿಗಳ ವಿಚಾರದಲ್ಲಿ ಈ ಜನವರಿಯಲ್ಲಿ ಹೆಚ್ಚಿನ ಪಾಸಿಟಿವ್ ಕಾಣಿಸ್ತಾ ಇದೆ. ಮುಖ್ಯವಾಗಿ ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿ ತೋರ್ತೀರಿ. ಹೊಸದಾದಂತಹ ಕೋರ್ಸ್ ಕಲಿಯೋದು ಅಥವಾ ಹೊಸ ಒಂದು ಕೋರ್ಸ್ಗಳಲ್ಲಿ ಜಾಯಿನ್ ಆಗೋದು, ಹೀಗೆ ಮುಖ್ಯವಾಗಿ ಸೆಕೆಂಡ್ ಹಾಫ್ ಜನವರಿ 15ರಿಂದ ಶ್ರದ್ಧೆಯನ್ನು ನೀಡಿದ್ದೇ ನೀವು ಇಟ್ಟಂತಹ ಎಫರ್ಟ್ಸ್ಗೆ ಉತ್ತಮ ಫಲಿತಾಂಶವನ್ನು ಕಾಣಬಹುದು. ವ್ಯಾಪಾರ ವಿಚಾರವನ್ನು ಗಮನಿಸೋದಾದರೆ, ವ್ಯಾಪಾರದಲ್ಲಿ ಹೊಸ ಹೊಸ ಕಾಂಟ್ಯಾಕ್ಟ್ಸ್ಗಳಿಂದ ಲಾಭವನ್ನು ಕಾಣ್ತೀರಿ. ವಿದೇಶಿ ವ್ಯಾಪಾರ ಸಂಬಂಧಗಳಲ್ಲೂ ಸಹ ಅಭಿವೃದ್ಧಿಯನ್ನು ಕಾಣಬಹುದು. ಈ ಜನವರಿ 15ರಿಂದ 31 ಸಮಯದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶವನ್ನು ಕಾಣ್ತಕ್ಕಂತಹ ಅವಕಾಶಗಳು ಬಲವಾಗಿರುತ್ತವೆ. ಇನ್ನು ಆರೋಗ್ಯ ವಿಚಾರದಲ್ಲಿ ಯಾವುದಾದರೂ ಸಣ್ಣ ಪುಟ್ಟ ಬದಲಾವಣೆ ಕಾಣಬಹುದು. ಮಾನಸಿಕ ಒತ್ತಡ ಅಥವಾ ಜೀರ್ಣ ಸಂಬಂಧ ಸಮಸ್ಯೆಗಳ ಕಾಡ್ತಕ್ಕಂತಹ ಸಾಧ್ಯತೆಗಳು ಕಾಣಬಹುದು. ಮೇಜರ್ ಆದಂತಹ ಸಮಸ್ಯೆಗಳು ಕಾಣ್ತಾ ಇಲ್ಲವಾದರೂ ಸಹ ಸರಿಯಾದ ಸಮಯಕ್ಕೆ ನಿದ್ರಿಸುವುದು ಮತ್ತು ಸರಿಯಾದ ಸಮಯಕ್ಕೆ ಭೋಜನವನ್ನು ಸೇವಿಸುವುದು ಉತ್ತಮ. ಇನ್ನು ಈ ಪ್ರಾಪರ್ಟಿ, ಆಸ್ತಿಗಳು ಮತ್ತು ವಾಹನ ವಿಚಾರವನ್ನು ಗಮನಿಸೋದಾದರೆ, ಸೊ ಈ ತಿಂಗಳಲ್ಲಿ ಯಾವುದಾದರೂ ಸ್ಥಿರಾಸ್ತಿ, ಭೂಮಿ ಅಥವಾ ವಾಹನ ಖರೀದಿಸಲು ಬಯಸ್ತಾ ಇರತಕ್ಕಂಥವ್ರಿಗೆ ಇದು ಶುಭ ಸಮಯ. ದ್ವಿತೀಯ ನವಮಾಧಿಪತಿ ಶುಕ್ರನು 4ನೇ ಸ್ಥಾನದಲ್ಲಿದ್ದಾರೆ. ನಂತರ 5ನೇ ಸ್ಥಾನ ಮಿತ್ರಸ್ಥಾನಕ್ಕೆ ಹೋಗಲಿದ್ದಾರೆ. ಸೊ ನಿಮ್ಮ ಆಲೋಚನೆಗಳು ಆಸ್ತಿ ಖರೀದಿಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಬುಧ ಮತ್ತು ರವಿ 4ನೇ ಸ್ಥಾನದಲ್ಲಿ ಫಸ್ಟ್ ಹಾಫ್, ಜನವರಿಯ ಫಸ್ಟ್ ಹಾಫ್ ಗ್ರಹ ಫಲಗಳು ಸಹ ಬಲವಾಗಿವೆ. ಸೊ ಈ ಗ್ರಹ ಸ್ಥಿತಿಯನ್ನು ಕಂಡಾಗ ಏನಾಗುತ್ತೆ ಅಂದರೆ, ಗೃಹ ಪುನರುದ್ಧಾನ ಕಾರ್ಯಗಳು ಅಂದರೆ ಮನೆಯನ್ನು ನವೀಕರಿಸುವುದು. ಸೊ ಇವರಿಗೂ ಸಹ ಇದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬಹುದು. ಇನ್ನು ಅದೃಷ್ಟ, ಲಕ್, ಸಕ್ಸಸ್ ವಿಚಾರ ಹೇಗಿದೆ ಅಂದರೆ, ಗುರುಗ್ರಹವು ಕರ್ಮಸ್ಥಾನ 10ನೇ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಉನ್ನತವಾದಂತಹ ಸ್ಥಾನ ದೊರೆಯುತ್ತವೆ. ನಿಮ್ಮ ಶ್ರಮಕ್ಕೆ ಪಟ್ಟಂತಹ ಅಂದರೆ ನೀವು ಹಾಕಿರ್ತಕ್ಕಂಥ ಒಂದು ಎಫರ್ಟ್ಸ್ಗೆ ಸ್ವಲ್ಪವಾಗಿ ಯಶಸ್ಸನ್ನು ಸಹ ಕಾಣಬಹುದು. ಆದರೆ ಸಹನೆ, ತಾಳ್ಮೆ ಎಂಬುದು ಬಹಳ ಮುಖ್ಯ. ಇನ್ನು ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಅದೃಷ್ಟ ಸಂಖ್ಯೆ 4, ಅದೃಷ್ಟ ವಾರ ಗುರುವಾರ ಮತ್ತು ಸೋಮವಾರ, ಅದೃಷ್ಟ ದಿಕ್ಕು ಉತ್ತರ. ಈ ಜನವರಿಯಲ್ಲಿ ಕನ್ಯಾ ರಾಶಿಯವರು ವಿಷ್ಣು ಸಹಸ್ರನಾಮ ಅಥವಾ ಮಹಾಮೃತ್ಯುಂಜಯ ಸ್ತೋತ್ರವನ್ನು ಪಠಿಸೋದ್ರಿಂದಲೂ ಸಹ ಇನ್ನಷ್ಟು ಶುಭ ಫಲಗಳನ್ನು ಕಾಣಲಿಕ್ಕೆ ಅವಕಾಶವಿರುತ್ತದೆ. ಇದಿಷ್ಟು ಜನವರಿ ತಿಂಗಳ ಕನ್ಯಾ ರಾಶಿಯವರ ಫಲಗಳು. ವೀಕ್ಷಕರೇ, ಕನ್ಯಾ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.